ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 31ನೇ ಸೂತ್ರ, ದುಃಖ ಧೌರ್ಮನಸ್ಯಾಂಗ ಮೇಜಯತ್ವ ಅಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹಭುಹ. ಅಂದರೆ ಇದರ ಒಂದು ಅರ್ಥ ಏನು ಹೇಳ್ತದೆ ಅಂದರೆ, ದುಃಖ ಅಂದರೆ ದೈಹಿಕ ಅಥವಾ ಮಾನಸಿಕವಾಗಿ ನೋವಾಗಿರುವುದು, ಧೌರ್ಮನಸ್ಯ ಮನಸ್ಸಿನ ಖಿನ್ನತೆ ನಿರಾಶೆ, ಧೌರ್ಮನಸ್ಯ. ಸೊ ಅಂಗಮೇಜಯತ್ವ ಅಂದರೆ ದೇಹದ ನಡುಕ ಅಥವಾ ಅಸ್ಥಿರತೆ, ಶ್ವಾಸ ಉಸಿರನ್ನು ಒಳಗೆಳೆಯುವುದು, ಪ್ರಶ್ವಾಸ ಉಸಿರನ್ನು ಹೊರಬಿಡುವುದು, ಶ್ವಾಸ ಪ್ರಶ್ವಾಸ, ವಿಕ್ಷೇಪ ಮನಸ್ಸಿನ ಚಂಚಲತೆ, ಸಹಭುವ ಅಂದರೆ ಜೊತೆಯಲ್ಲಿ ಉಂಟಾಗುವ ಒಂದು ಲಕ್ಷಣಗಳು. ಹೀಗೆ ಒಟ್ಟಿನಲ್ಲಿ ಇದರ ಒಂದು ಅರ್ಥವನ್ನು ನೋಡಲಿಕ್ಕಾಗಿ ನಾವು ಮನಸ್ಸಿನ ಚಂಚಲತೆಯೊಂದಿಗೆ ದುಃಖ, ಖಿನ್ನತೆ, ದೇಹದ ಅಸ್ಥಿರತೆ ಹಾಗೂ ಉಸಿರಾಟದ ಅಸಮತೋಲನ ಉಂಟಾಗ್ತದೆ. ಸೊ ಆವಾಗ ನಾವು ನೋಡಬೇಕಾಗತ್ತೆ, ಈಗಾಗಲೇ ನಮಗೆ 30ನೇ ಸೂತ್ರದಲ್ಲಿ ನೋಡಿದ್ದೀವಿ, ಮಹರ್ಷಿ ಪತಂಜಲಿಗಳು 9 ನಮಗೆ ಅಂತರಾಯ ಅಂದರೆ ಅಡೆತಡೆಗಳನ್ನು ತಿಳಿಸಿದ್ದಾರೆ. ಈ ಸೂತ್ರದಲ್ಲಿ ಅಂದರೆ 31ನೇ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ, ಈ ಅಂತರಾಯಗಳು ಬಂದಾಗ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಏನು ನಮ್ಮ ಅಡೆತಡೆಗಳು ಬಂದಾಗ ನಮ್ಮ ದೇಹದಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅವು ಏನು ಅಂತಂದು ಹೇಳಿದರೆ, ಸಾಧಕರು ತನ್ನ ಮನಸ್ಸಿನ ಸ್ಥಿತಿಯನ್ನು ಅರಿತುಕೊಳ್ಬೇಕಾಗತ್ತೆ. ಸೊ ಯಾವಾಗ ಈ ಲಕ್ಷಣಗಳು ಗುರುತಿಸಿಕೊಂಡು ಅಂತಂದು ಹೇಳಿದಾಗ ಸಾಧಕನಾದವನಿಗೆ ಅದರ ಒಂದು ಮನಸ್ಸಿನ ಸ್ಥಿತಿಯನ್ನು ಅರಿತುಕೊಳ್ಬೇಕಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ 5 ಪ್ರಮುಖ ಲಕ್ಷಣಗಳದವು. ಮೊದಲೇದು ದುಃಖ. ಸೊ ದುಃಖ ಇದು ಕೇವಲ ದೈಹಿಕ ನೋವಲ್ಲ, ಇದರಲ್ಲಿ ಮಾನಸಿಕ ನೋವು, ಆಧ್ಯಾತ್ಮಿಕ ಖಾಲಿತನ, ಜೀವನದ ಅತೃಪ್ತಿ ಇವುಗಳು ಸಹ ಸೇರಿವೆ. ಎರಡನೆಯದು ಧೌರ್ಮನಸ್ಯ ಅಂದರೆ ಮನಸ್ಸಿನ ಖಿನ್ನತೆ. ನಮಗೆಲ್ಲ ನಿರಾಶೆ ಆಗುತ್ತೆ, ಉತ್ಸಾಹದ ಕೊರತೆ ಆಗುತ್ತದೆ, ಬೇಸರವಾಗುತ್ತೆ. ಸೊ ಹೀಗಿದ್ದಾಗ ನಮ್ಮ ಒಂದು ಏನಾಗುತ್ತೆ, ನನ್ನಿಂದ ಈ ಸಾಧನೆ ಆಗೋದಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ನಾವು ಬಂದುಬಿಡ್ತೇವೆ. ಸೊ ಹೀಗೆ ಅಂಗಮೇಜಯತ್ವ, ಮೂರನೇದು ಏನಾಗುತ್ತೆ, ಅಂಗಮೇಜಯತ್ವ ದೇಹದ ಅಸ್ಥಿರತೆ ಉಂಟಾಗಲಿಕ್ಕೆ ಸಾಧ್ಯವಾಗುತ್ತೆ. ಧ್ಯಾನಕ್ಕೆ ಕುಳಿತಾಗ ದೇಹ ಅಲುಗಾಡೋದು, ಸ್ಥಿರವಾಗಿ ಕುಳಿತುಕೊಳ್ಳಲು ಸಾಧ್ಯವಾಗದೇ ಇರುವುದು. ಸೊ ಇದು ಏನು ತೋರಿಸ್ತದೆ ಅಂದರೆ ಮನಸ್ಸಿನ ಅಶಾಂತಿಯ ಪ್ರತಿಫಲನವನ್ನು ತೋರಿಸ್ತದೆ. ಸೊ ಶ್ವಾಸ ಅಂದರೆ ಒಳ ಉಸಿರು, ಮನಸ್ಸು ಅಶಾಂತವಾದಾಗ ಉಸಿರು ವೇಗವಾಗುತ್ತದೆ, ಅಂದರೆ ಅದರ ವೇಗ ಬದಲಾವಣೆ ಆಗುತ್ತೆ, ಆಳ ಕಡಿಮೆ ಆಗುತ್ತದೆ, ಅದು ಡೀಪಾಗಿ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಇನ್ನೊಂದು ಪ್ರಶ್ವಾಸ ಹೊರ ಉಸಿರು. ಸೊ ಉಸಿರಾಟದ ಲಯ ತಪ್ತದಿಲ್ಲಿ. ಹೀಗೆ ಯೋಗದಲ್ಲಿ ಉಸಿರು ಮತ್ತು ಮನಸ್ಸು ಬಹಳ ಪರಸ್ಪರ ಸಂಬಂಧವನ್ನು ಹೊಂದಿದೆವು. ಉಸಿರು ಶಾಂತವಾದರೆ ಮನಸ್ಸು ಸಹ ಶಾಂತವಾಗುತ್ತದೆ. ಉಸಿರು ಒಂದು ವೇಳೆ ಶಾಂತವಾಯಿತಂದರೆ ಮನಸ್ಸು ಸಹ ಶಾಂತವಾಗುತ್ತದೆ. ಸರಳ ಉದಾಹರಣೆ ಏನಂದರೆ, ಒಂದು ಕೆರೆಯಲ್ಲಿ ಗಾಳಿ ಬೀಸಿದರೆ ಅದು ನೀರು ಆ ಕಡೆ ಅಲೆಗಳು ಆಗಿಬಿಟ್ಟು ಅದರ ಒಂದು ಮಾಲಿನ್ಯ ಏನಾಗುತ್ತೆ, ಆ ನೀರಿನ ಒಂದು ಪ್ರತಿಬಿಂಬ ನಮಗೆ ಸರಿಯಾಗಿ ಕಾಣದಂಗೆ ಆಗಿಬಿಡುತ್ತದೆ. ಸೊ ಈ ಅಲೆಗಳಲ್ಲಿ ಏನಾಗುತ್ತೆ, ಚಂದ್ರನ ಪ್ರತಿಬಿಂಬ ಆಗಲಿ ನಮ್ಮದೇ ಪ್ರತಿಬಿಂಬವಾಗಲಿ ಯಾವುದೂ ಸಹ ಸ್ಪಷ್ಟವಾಗಿ ಕಾಣೋದಿಲ್ಲ. ಸೊ ಯಾವುದೇ ಒಂದು ನೀರಿನಲ್ಲಿ ಸ್ವಲ್ಪ ಏನಾದರೂ ಗಾಳಿ ಬಂತು, ಸ್ವಲ್ಪ ಏನಾದರೂ ಅದರ ಮೇಲೆ ಒತ್ತಡ ಬಂತು ಅಂತಂದು ಹೇಳಿದಾಗ ಅದು ಸರಿಯಾಗಿ ಕಾಣೋದಿಲ್ಲ, ಮತ್ತು ಅದು ಭಾಳಷ್ಟು ಸಮಯವನ್ನು ತೆಗೆಯುತ್ತದೆ. ಹೀಗೆ ಮನಸ್ಸಿನಲ್ಲಿ ನಿಕ್ಷೇಪ ಇದ್ದರೆಂದರೆ ದುಃಖ, ಖಿನ್ನತೆ, ಅಸ್ಥಿರತೆ ಉಂಟಾಗ್ತವೆ. ಸೊ ಇದರಿಂದ ಏನಾಗುತ್ತೆ ಅಂತಂದು ಹೇಳಿದರೆ, ಯೋಗದ ದೃಷ್ಟಿಯಲ್ಲಿ ಇದನ್ನು ಹೇಳಬೇಕು ಅಂತಂದು ಹೇಳಿದರೆ, ಪತಂಜಲಿಯವರು ಇಲ್ಲಿ ಒಂದು ಮಹತ್ವದ ವಿಷಯವನ್ನು ತಿಳಿಸಿರ್ತಾರೆ. ಸೊ ಈ ಸೂತ್ರದ ಮೂಲಕ ಮಹರ್ಷಿ ಪತಂಜಲಿಯವರು ಒಂದು ಬಹಳ ವಿಶೇಷವಾಗಿ ಮತ್ತು ಮಹತ್ವದ ವಿಷಯವನ್ನು ತಿಳಿಸಿರ್ತಾರೆ. ಉಸಿರು ಮನಸ್ಸಿನ ಕನ್ನಡಿಯಾಗಿದೆ. ಉಸಿರು ಏನಾಗಿದೆ, ಮನಸ್ಸಿನ ಕನ್ನಡಿಯಾಗಿದೆ. ನಮ್ಮ ಉಸಿರು ಶಾಂತವಾಗಿದ್ದರೆ ಮನಸ್ಸೂ ಸಹ ಶಾಂತವಾಗುತ್ತದೆ. ಆದ್ದರಿಂದಲೇ ಯೋಗದಲ್ಲಿ ಪ್ರಾಣಾಯಾಮಕ್ಕೆ ಬಹಳ ವಿಶೇಷವಾದ ಸ್ಥಾನಮಾನವಿದೆ. ಸೊ ಹೀಗೆ ಪ್ರಮುಖವಾದ ವಿಷಯಗಳನ್ನ ನೋಡಬೇಕು ಅಂತ ಹೇಳಿದರೆ, ಮನಸ್ಸು ಮತ್ತು ದೇಹ ಬೇರೆ ಬೇರೆ ಅಲ್ಲ. ಮನಸ್ಸಿನ ಅಶಾಂತಿ ದೇಹದಲ್ಲೂ ಕಾಣಿಸಿಕೊಳ್ಳುತ್ತದೆ. ಈ ಉಸಿರನ್ನು ಗಮನಿಸಿದಾಗ ನಮಗೆ ಸಾಧನೆ ಪ್ರಾರಂಭವಾಗುತ್ತದೆ. ಉಸಿರನ್ನು ಗಮನಿಸಿದರೆ ಅಂದರೆ ಮನಸ್ಸು ನಿಧಾನವಾಗಿ ಸ್ಥಿರವಾಗ್ತದೆ. ಸೊ ಲಕ್ಷಣಗಳನ್ನು ಗುರುತಿಸಲಿಕ್ಕೆ ಏನಂತ ಹೇಳಿದರೆ, ದುಃಖ ಬಂದಾಗ ಅವರೊಂದಿಗೆ ಹೋರಾಡೋದಕ್ಕಿಂತ ಅದನ್ನು ಜಾಗೃತಿಯಿಂದ ಗಮನಿಸುವುದು ಬಹಳಷ್ಟು ಪ್ರಮುಖವಾಗುತ್ತದೆ. ಸೊ ಇದರ ಒಂದು ಪ್ರಾಯೋಗಿಕ ಅರ್ಥವನ್ನು ಗಮನಿಸಲಿಕ್ಕೆ ಪ್ರತಿದಿನ 2 ನಿಮಿಷ ನಿಮ್ಮ ಉಸಿರನ್ನು ಅಂದರೆ ನಮ್ಮ ಉಸಿರನ್ನು ಗುರುತಿಸ್ಕೊಳ್ಳೋದು, ಬಲವಂತವಾಗಿ ಬದಲಾಯಿಸೋದು ಅವಶ್ಯಕತೆ ಇಲ್ಲ. ಸೊ ಕೇವಲ ಸಾಕ್ಷಿಯಾಗಿ ನೋಡಿದ್ವಿ ಅಂತ ಹೇಳಿದರೆ ಕೆಲವೇ ದಿನಗಳಲ್ಲಿ, ಅಂದರೆ ಏನು ನಾವು ಪ್ರಾರಂಭ ಮಾಡುತ್ತೋ ಕೆಲವು ದಿನಗಳಲ್ಲಿ ಮನಸ್ಸು ಬಹಳಷ್ಟು ಶಾಂತವಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ, ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಸೊ ಹೀಗೆ ಉಸಿರು ಶಾಂತವಾದರೆ ಮನಸ್ಸು ಶಾಂತವಾಗುತ್ತದೆ, ಮನಸ್ಸು ಶಾಂತವಾದರೆ ಜೀವನ ಶಾಂತವಾಗುತ್ತದೆ.
ಸೊ ಉಸಿರಿನಾದರೂ ಶಾಂತವಾಯಿತು ಅಂತ ಹೇಳಿದ್ರೆ ಮನಸ್ಸು ಸಹ ಶಾಂತವಾಗುತ್ತದೆ. ಮನಸ್ಸು ಶಾಂತವಾಯಿತಂದರೆ ಜೀವನವು ಸಹ ಸಂಪೂರ್ಣವಾಗಿ ಶಾಂತವಾಗುತ್ತದೆ. ಸೊ ಇದರ ಒಂದು ಆತ್ಮಚಿಂತನೆಯನ್ನು ನೋಡಲಿಕ್ಕೆ ಏನಂತಂದು ಹೇಳಿದರೆ, ನನ್ನ ಉಸಿರು ಶಾಂತವಾಗಿದೆಯೇ ಅಥವಾ ನನ್ನ ಮನಸ್ಸಿನ ಅಶಾಂತಿಯನ್ನು ಪ್ರತಿಬಿಂಬಿಸುತ್ತದೆ. ಸೊ ಹೀಗೆ ಅದು ಏನು ಮಾತಾಡ್ತೀವಿ ಅದರ ಮೇಲೆ ನಮಗೆ ಕಂಟ್ರೋಲೇ ಸಿಗೋದಿಲ್ಲ. ಸೊ ಈ ಪ್ರಶ್ನೆ ಧ್ಯಾನದ ಮೊದಲು ನಾವು ತಿಳ್ಕೊಳ್ಬೇಕಾಗುತ್ತೆ. ಏನು ಅಂತಂದು ಹೇಳಿದರೆ, ಅಂತರಾಯಗಳು ಬಂದಾಗ ಅವುಗಳ ಲಕ್ಷಣಗಳನ್ನು ಗುರುತಿಸುವುದು ಸಾಧಕನ ಬಹಳಷ್ಟು ಜಾಗೃತಿಯ ಒಂದು ಸಂದೇಶವಾಗಿದೆ. ಅಂದರೆ ನಮ್ಮ ಒಂದು ಅಡೆತಡೆಗಳು ಬಂದಾಗ ಅವುಗಳ ಲಕ್ಷಣಗಳನ್ನು ಗುರುತಿಸಿ ಆ ಸಾಧಕನ ಒಂದು ಜಾಗೃತಿಯನ್ನು ನಾವು ಅಬ್ಸರ್ವ್ ಮಾಡೋಕ್ಕಾಗತ್ತೆ. ನಾವು ಸಹ ಖಿನ್ನತೆ, ದೇಹದ ಅಸ್ಥಿರತೆ ಮತ್ತು ಉಸಿರಾಟದ ಅಸಮತೋಲನವನ್ನು ಅರಿತು ಉಸಿರಿನ ಮೂಲಕ ನಮ್ಮ ಮನಸ್ಸನ್ನು ಶಾಂತಗೊಳಿಸಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ಹೀಗೆ ಈ ಒಂದು ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಬಹಳಷ್ಟು ವಿವರವನ್ನು ನೀಡಿದ್ದಾರೆ. ಅಂದರೆ ನಮ್ಮ ಅಡೆತಡೆಗಳನ್ನು ನಾವು ಯಾವ ರೀತಿ ನಿರ್ಮೂಲನೆ ಮಾಡಿಕೊಳ್ಬೇಕಾಗತ್ತೆ, ಆ ನಿರ್ಮೂಲನೆ ಮಾಡೋದರಿಂದ ನಮಗೆ ಯಾವ ರೀತಿಯ ಲಾಭವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಬಹಳಷ್ಟು ವಿಶೇಷವಾಗಿ ಈ ಸೂತ್ರದ ಮೂಲಕ ತಿಳಿಸಿದ್ದಾರೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಸಂದೇಶವನ್ನು ಮತ್ತೆ ಕೇಳ್ತಾ ಇದ್ದಾಗ ನಮಗೆ ಅದರ ಅನುಭವ ಸಂಪೂರ್ಣವಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಅನಂತ ಧನ್ಯವಾದಗಳು. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ.